ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಅನ್ನೋರು. ಉಳ್ಳಿಯ ಹೊಲ ಇರಲಿ, ಒಳ್ಳೇದು ಎರಡು ಎತ್ತಿರ್ಬೇಕಂತೆ. ಉಳ್ಳೆದ್ದು ಗೇವ ಸೊಸೆ ಇರಲ್ಲ, ಆ ಮನೆಗೆ ಒಳ್ಳೇದು ಕಾಣೋ ಸರ್ವಜ್ಞಾನ ಅವರು. ಇವತ್ತು ನೀವು ನೋಡಿ ಆ ಚಂದಗಾರದಲ್ಲಿ ಎಲ್ಲ ಎಳ್ನೀರು ಮರಗಳು ಕೂಡ ಆ ರೋಡ್ಗೆ ಎಲ್ಲ ಬಾಕ್ಕೊಂಡಿದ್ದಾವೆ ಅಂತಾರೆ. ನಮ್ಮ ಕರ್ನಾಟಕದ ಮೇರ್ನಟ ಅಂತ ಏನು ಕರೆದು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಂದು ಮೂಲ ಸ್ಥಾನ ಅದು. ನನ್ನ ಗುರುಗಳ ಮೂಲಕ ಮೈಸೂರು ಗುರುರಾಜ್ಗಳು ನನ್ನ ಗುರುಗಳು. ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ಇದೇ ಜಾಗದಲ್ಲಿ ಓಡಾಡಿರುವಂಥವ್ರು, ಇವ್ರ ಇತಿಹಾಸ ಹಿಂಗಿದೆ ನೋಡಿದಾಗ ಓ ಇದು ರಿಯಾಲಿಟಿ ನಂಗೆ ಬೇಕೇ ಒಂದು 100%. ಯಾಕಂದ್ರೆ ಈಗ ನೀವು ಬರವಣಿಗೆ ರೂಪದಲ್ಲಿ ಈ ಸಾಹಿತ್ಯವನ್ನು ಉಳಿಸ್ತಾ ಇದ್ರಿ. ಹೌದು ಹೌದು. ಅವರು ಹಾಡು ಅಥವಾ ಪದ ಕಟ್ಟುವ ರೂಪದಲ್ಲಿ ಉಳಿಸಿದ್ದಾರೆ. ಖಂಡಿತ ಸರ್, ಖಂಡಿತ. ಈಗ ಒಂದು ಸ್ಥಳ ನೋಡಿ ಅದನ್ನ ಅದಕ್ಕೆ ಆದಂಥ ಪ್ರಾಸಬದ್ಧವಾಗಿ ಪದವನ್ನು ಕಟ್ಟಿ ಅದನ್ನ ಎಲ್ಲರೂ ಕೇಳೋ ರೀತಿಯಲ್ಲಿ ಮಾಡಿದಾರಲ್ಲ, ಅವ್ರು ನಿಜವಾಗ್ಲೂ ಜ್ಞಾನಿಗಳೇ. ನಾನು ಅದಕ್ಕೆ ಅವ್ರನ್ನ ಬೇರೆ ಥರ ಹೇಳ್ತೀನಿ. ಒಂದೊಂದು ನಾವೆಲ್ಲ ನೀಲಗಾರ, ನಾನು ಕೂಡ ನೀಲಗಾರನೇ ಮುಂದೆ ಹೇಳ್ತೀನಿ. ಅದನ್ನ ನಮ್ಮನ್ನ ದರ್ಶನಿಕರು ಅಂತ ಕರೀತಾರೆ. ದರ್ಶನಿಕರು ಅಂದ್ರೆ ಏನು? ಕೆಲವ್ರು ಏನಂದ್ರೆ ದರ್ಶನಿಕರು ಅಂದ್ರೆ ನೀವು ದ್ಯಾವ್ಗುಡ್ಗಳು ಮತ್ತೆ ನೀಲ್ಗಾರನ ಕಣಯ ಅಂತಾರೆ ಕೆಲವರು. ಇನ್ನು ಸ್ವಲ್ಪ ತಿಳ್ಕೊಂಡ್ರು ಅವರು, ನೀನು ಮಣಿ ಧರಿಸ್ಕೊಂಡಿದೆ ಅಲ್ಲ ಅದಕ್ಕೆ ನೀವು ಧರಿಸಿರೋದೇ ದರ್ಶನಿಕರು ಅಂತಾರೆ. ಅದ್ರ ರಿಯಾಲಿಟಿ ಏನು ಗೊತ್ತಾ ಸರ್? ದಾರ್ಶನಿಕರು ಅಂತ. ದಾರ್ಶನಿಕರು ಅಂತಂದ್ರೆ ಏನು ಅಂತಂದ್ರೆ, ದಾರ್ಶನಿಕರು ಅಂದ್ರೆ ತತ್ವಜ್ಞಾನಿಗಳು ಅಂತ. ಸತ್ಯನ ಹೇಳಿ ತತ್ವಜ್ಞಾನಿ ಅಂದ್ರೆ ಏನು? ತಾತ್ವಿಕತೆಯನ್ನು ಹೇಳೋರು. ತಾತ್ವಿಕತೆ ಅಂದ್ರೆ ಏನು? ತತ್ವ ಅಂದ್ರೆ ಏನು? ಸತ್ಯ. ಹಾಗಾಗಿ ದಾರ್ಶನಿಕರು ಅಂದ್ರೆ ನಿಜವಾಗ್ಲೂ ಕೂಡ ಈ ಜಗತ್ತಿಗೆ ಬೇಕಾಗಿರೋದ ಸತ್ಯವನ್ನ ಮೌಲ್ಯವನ್ನ ನುಡಿಯುವಂಥವ್ರೆ ನಿಜವಾಗ್ಲೂ ದಾರ್ಶನಿಕರು. ಅವ್ರನ್ನ ದರ್ಶನಿಕರು ಅಂತ ಕರೆಯೋದು. ಅಂದ್ರೆ ಜನಪದ ಅಂತ ದಾರ್ಶನಿಕರು ಅಂದಮೇಲೆ ಅವ್ರು ಬುದ್ಧಿವಂತರಲ್ವಾ? ಖಂಡಿತ. ಹಾಗೆ ಜನಪದರೇ ನಿಜವಾಗ್ಲೂ ಕೂಡ ಈಗ ಸರ್ವಕಲೆಯ ಬೇರು ಜನಪದ ಆದಮೇಲೆ ಅವರಿಂದನೇ ಬಂದಿರುವಂಥದ್ದೆಲ್ಲವು. ಹಾಗಾಗಿ ಅವರೇ ನಿಜವಾಗ್ಲೂ ಕೂಡ ಗ್ರೇಟ್, ಅವರೇ ನಿಜವಾಗ್ಲೂ ಕೂಡ ಬುದ್ಧಿವಂತರು. ಇವತ್ತಾದ್ಮೇಲೆ ನಾವು ಕಾಪಿ ಮಾಡ್ತಾ ಇದ್ದೀವಿ ಅಷ್ಟೇ. ಬಹಳ ಖುಷಿ ಆಯ್ತು. ಜನಪದರ ಬಗ್ಗೆ ತುಂಬಾ ಒಳ್ಳೆ ಇಲ್ಲ ಸರ್, ಖಂಡಿತ ಖಂಡಿತ ಸರ್. ಅಪ್ಪ ಅಮ್ಮನ ಸಲಹೆ ಮೇರೆಗೆ ಅವರು ನೋಡಿ ಬಂದು ಸೂಚನೆ ಮಾಡಿದಂತೆ ಮೈಸೂರು ಗುರುರಾಜಣ್ಣ ಅವರನ್ನ ಹೋಗಿ ಭೇಟಿ ಮಾಡಪ್ಪ, ಅವ್ರಿಗೆ ನಿನ್ನ ಸಾಹಿತ್ಯ ಕೇಳ್ಬೇಕು ನೀನು ಅಂದ್ರು. ಅದೇ ಕೇಳ್ಬೇಕು ನೀನು ಒಂದ್ಸರಿ ಅವ್ರು ಹೆಂಗ್ ಚೆನ್ನಾಗಿ ಆಡ್ತಾರೆ ಅಂತಂದಾಗ ಅವ್ರು ನೋಡ್ಬೇಕು ಅಂತ ನನ್ಗೆ ಬಂದದ್ದು ಅಲ್ವಾ? ಬಂದು ನೋಡಿದ್ರೆ ಹೌದು. ನಿಮ್ಮ ಮತ್ತು ಮೈಸೂರು ಗುರುರಾಜಣ್ಣ ಅವರ ಸಂಬಂಧದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳಿ. ಹೌದಾ ಸರ್? ಸರ್ ಮೈಸೂರು ಗುರುರಾಜ್ ಸರ್ ಅಂತಂದ್ರೆ ನಾನು ಅವ್ರನ್ನ ಏನಂತ ಕರಿಬೇಕು ಗೊತ್ತಾಗ್ತಿಲ್ಲ ಸರ್. ಕಲೆಯವರ ರಂಗದಲ್ಲಿ ಕಲೆ ರೂಪದಲ್ಲಿ ತಗೋಬೇಕಾ ಅಥವಾ ಅವರ ವ್ಯಕ್ತಿತ್ವ ರೂಪದಲ್ಲಿ ತಗೋಬೇಕಾ ಅಥವಾ ಗುರುಸ್ಥಾನದಲ್ಲಿ ನೋಡ್ಬೇಕಾ? ಈ ಮೂರು ನೋಡಿದ್ರು ಕೂಡ ಎಲ್ಲದರಲ್ಲೂ ಕೂಡ ಅಗ್ರಮಾನ್ಯ ಸ್ಥಾನದಲ್ಲಿ ನಿಲ್ಲುವಂಥ ವ್ಯಕ್ತಿ. ಅವ್ರಿಗೆ ನಿಜವಾಗ್ಲೂ ಕೂಡ ಅವರು ನೀವು ಹೆಂಗೆ ಅವ್ರನ್ನ ಹಿಡ್ಕಿ ತಗೊಂಬಂದ ಫುಲ್ ಬ್ಯುಸಿ ಪರ್ಸನ್. ನಾನು ಅವ್ರನ್ನ ಹೆಂಗೆ ಭೇಟಿ ಮಾಡಿದೆ ಆಮೇಲೆ ಹೇಳ್ತೀನಿ. ಸಾಮಾನ್ಯವಾಗಿ ಈಗ ಗುರುಗಳು ಅಂದರೆ ಯಾವಾಗಲೂ ನಾನು ಯಾರನ್ನು ಗುರುಗಳು ಅಂತ ಕರಿತೀನಿ ಅಂತಂದರೆ ಸುಮ್ಮನೆ ಗುರು ಆಗೋದಲ್ಲ. ಈಗ ನಾನು ಯಾರೋ ಒಬ್ರಿಗೆ ಹೇಳ್ಕೊಟ್ಟಿದ್ದೀನಿ ಶಿಷ್ಯ ಅಲ್ಲ, ತನಗಿಂತ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂತ ಬೆಳೆಸ್ಬೇಕು, ಅವನು ನಿಜವಾದ ಗುರು. ಯಾವುದೇ ಒಬ್ಬ ಲೀಡರ್ ನಾಯಕನಾಗಿರ್ಬೋದು, ಗುರು ಆಗಿರ್ಬೋದು. ನಮಗೂ ಅದೇ ನಾನು ಈ ಸಂದರ್ಭದಲ್ಲಿ ನಂದು ಒಂದು ಸ್ವಾರ್ಥ ಸೇರಿಸ್ಬಿಡ್ತೀನಿ. ಈಗ ನೋಡಿ ಗುರುರಾಜಣ್ಣ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ನಾನು ನಮಗಿಂತ ಜನಪದ ಸೇರಿಗಿಂತ ಪ್ರಖ್ಯಾತವಾಗಿದೆ, ಪ್ರಸಿದ್ಧಿ ಪಡ್ಕೊಂಡಿದೆ. ಅವರು ನಮ್ಮನ್ನ ನೋಡಿ ಕರೆದು ಮಾತಾಡಿ ಸಮಯ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾನು ಮಾತಾಡ್ತೀನಿ ನಿಮ್ಮ ಚಾನಲ್ ಅಂತ ಮಾತಾಡಿದ್ರು. ಹಾಗೆ ನೀವು ಹೇಳಿ ಸತ್ಯ, ಇನ್ನೊಬ್ಬರನ್ನ ಬೆಳೆಸುವಂತ ಮನೋಭಾವ ಇರಬೇಕು. ಯಾವಾಗಲೂ ಒಬ್ಬ ನಾಯಕನಾಗ್ಲಿ ಗುರುವಾಗ್ಲಿ ತನ್ನ ಹಿಂಬಾಲಕರನ್ನು ಸೃಷ್ಟಿಸಲ್ಲ, ಇನ್ನೊಬ್ಬ ಲೀಡರ್ನ ಇನ್ನೊಬ್ಬ ಗುರುನ ಸೃಷ್ಟಿ ಮಾಡ್ತಾನೆ. ಆ ಗುಣ ಇರುವಂತ ವ್ಯಕ್ತಿ ಅಂದ್ರೆ ಡಾಕ್ಟರ್ ಮೈಸೂರು ಗುರುರಾಜ್ ಸರ್. ಅವ್ರು ಯಾವಾಗಲೂ ಏನು ಹೇಳ್ತಾರೆ ಅಂದ್ರೆ, ನಮಗೆ ನಾವು ಅವ್ರ ಜೊತೆ ಇರುವಾಗ ಸಂದರ್ಭದಲ್ಲಿ ನಾನು ಅವಕಾಶ ನೋಡಿರುವಾಗ ಒಂದ್ಸರಿ 2-3 ಕ್ಯಾಸೆಟ್, ಇನ್ನೂ ಅವ್ರ ಬಗ್ಗೆ ಎಂಟ್ರಿನೇ ಹೇಳಿಲ್ಲ, ಆಮೇಲೆ ಹೇಳ್ತೀನಿ. ಪರಿಚಯನೇ ಹೇಳಿಲ್ಲ. ನೀವು ಅವ್ರ ಬಗ್ಗೆ ಕೇಳೋದಕ್ಕೆ ಅವ್ರ ಬಗ್ಗೆ ಏನು ಹೇಳ್ತೀರ ಅನ್ನೋದಕ್ಕೆ ಹೇಳ್ತಾ ಇರೋದು. ಸಾಮಾನ್ಯವಾಗಿ ವ್ಯಕ್ತಿಗಳು ಯಾರನ್ನೇ ಆದರೂ ಕೂಡ ನಾವು ನೀವು ಎಲ್ಲರೂ ಕೂಡ ರಾಜ್ಕುಮಾರ್ ಅವ್ರನ್ನ ನಾನು ಅವ್ರ ಅಭಿಮಾನಿ ಅಂತ ಹೇಳ್ತಾರೆ ಸಾಮಾನ್ಯ. ಆದರೆ ಅಭಿಮಾನಿ ಅಂತಂದರೆ ಕೇವಲ ಅವ್ರನ್ನ ಇಷ್ಟಪಡೋದಲ್ಲ, ಅವ್ರನ್ನ ಪಾಲಿಸ್ಬೇಕು. ಅವ್ರೇನೇನು ನಡೀತಿದ್ರು ಹಂಗೆ ನಡೀಬೇಕು. ನಾನು ಇದರ ಅತಿಶಯೋಕ್ತಿ ಅಲ್ಲ, ರಾಜ್ಕುಮಾರ್ ಅವ್ರನ್ನ ಇಂಟ್ರ್ಯೂಗಳನ್ನ ಕೇಳಿದ್ದೀನಿ. ಅವೆಲ್ಲ ಗುಣಗಳನ್ನು ನಾನು ಮೈಸೂರು ಗುರುರಾಜ್ ಸರ್ ನೋಡಿದ್ದೀನಿ. ಕಾರಣ ಏನು ಅಂತಂದರೆ ಫಸ್ಟ್ ಅವ್ರ ಸಿಂಪ್ಲಿಸಿಟಿ. ಎಲ್ಲಿಗೋಗ್ಬೇಕಾದ್ರೆ ರಾಜ್ಕುಮಾರ್ ಸರ್ ಹೇಗೆ ವೈಟ್ ಶರ್ಟ್ ಹಾಕ್ಕೊಂಡು ಕಾಮನ್ ಆಗಿರ್ತಿದ್ರು, ಇವರು ಹಂಗೇನೆ. ಈಗ ಸಾಮಾನ್ಯವಾಗಿ ಕೇಳ್ತಾರೆ, ಅಣ್ಣ ನೀವು ದೊಡ್ಡ ಕಲಾವಿದರು, ಒಂದು ಹಾಕೊಂಡು ಡ್ರೆಸ್ ಹಾಕೊಂಡು ನೀವು ಹಾಕೊಂಡು ಮಣಿ ಸರ ಹಾಕೊಂಡು ಹಿಂಗೆಲ್ಲ ಬರ್ಬೇಕು. ಅಯ್ಯ ಏನಕ್ಕೆ ಅದೆಲ್ಲ ಅಂತಾರೆ. ಏನಕ್ಕಪ್ಪ ಅದು? ನಾವು ಏನು ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು.
ನಮ್ಮ ಕಲೆ ತೋರಿಸ್ಬೇಕು. ಎಲ್ಗಾರ ಹೋಗ್ಬೇಕಾದ್ರೆ ಸುಮ್ಮನೆ ಒಂದು ಪ್ಯಾಂಟ್ ಶರ್ಟ್ ಹಾಕೋತಾರೆ, ಬೇಕಾದ್ರೆ ಒಂದು ಟವಲ್ ಹಾಕೊಂಡಿರ್ತಾರೆ, ಬಸ್ಸಲ್ಲಿ ಯಾರು ಮಾತಾಡಿಸ್ತಾರೆ ಅಂತೇಳಿ ಹಿಂಗೆ ಕಟ್ಬಿಟ್ಟು ಸುಮ್ಮನೆ ಕೂತ್ಕೋತಾರೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ, ಮುಗಿಸ್ಬಿಟ್ಟು ಬರ್ತಾರೆ. ಆಮೇಲೆ ಯಾರೇ ಕಲಾವಿದ ಆಗಿ, ನಾನು ದೊಡ್ಡ ಕಲಾವಿದನೋ ಒಬ್ಬ ಸಣ್ಣ ಕಲಾವಿದ ಬರಲಿ ಮನೆಗೆ, ಬಪ್ಪ ಇಲ್ಲಿ ಇವತ್ತು ಭಿಕ್ಷಕ್ಕೆ ಬಂದಿರ್ತಾರೆ ಯಾರು, ಬೈಯಲ್ಲಿ ಕೊಡಮ್ಮ ಅವ್ರಿಗೆ ಕುತ್ಕಪ್ಪಲ್ಲಿ ಫಸ್ಟ್ ಆಡಪ್ಪ ಒಂದು ನಾಲ್ಕು ಅಣ್ಣ ನಿಮ್ಮ ಮುಂದೆ ನಾವು ಅಂತಾರೆ. ಯೋ ನಾನು ಬೇರೆ ಕಣಪ್ಪ, ನನಗೆ ಗೊತ್ತಿಲ್ದಿರ ಅದು ನಿನಗೆ ಗೊತ್ತಿರುತ್ತೆ, ನೀನು ಆಡು 4 ಮಾತು ನೋಡಿ ಆಡು ಅಂತ ಆಡಿಸ್ಬಿಟ್ಟು ಭಾಳ ಚೆನ್ನಾಗಿ ಆಡಿದೆ ಅಂದ್ಬಿಟ್ಟು ಅವ್ನು ಕಾಣಿಕೆ ಕೊಟ್ಟು, ಆಮೇಲೆ ನೋಡಪ್ಪ ನೀನು ತಪ್ಪಿದರೆ ಶ್ರುತಿ ಹಿಂಗೆ ಮಾಡಬೇಕು, ಇದನ್ನು ಚೇಂಜ್ ಮಾಡ್ಕೋಬೇಕು ಆಯಿತಾ, ನೀನು ಒಳ್ಳೆ ಕಲಾವಿದ ಕಣೆ, ನೀನು ಯಾಕೆ ತಲೆ ಕೆಡ್ಸ್ಕತ್ತಿ ಅಂತೇಳಿ ಕಳಿಸ್ತಾರೆ ನೋಡಿ. ಮನೆಗೆ ಬರೋರ್ನ ಅಯ್ಯೋ ಇದು ಒಂದು. ಈಗ ಯಾರನ್ನೇ ಆದರೂ ಕೂಡ ಈಗ ಬಂದವ್ರನ್ನ ನೀವೇ ಈ ರಾಜ್ಕುಮಾರ್ ಏನೋ ಹೇಳ್ತಿರೋ ಅಂತ ಕೇಳಿದ್ರೆ ನೀವು ಅಯ್ಯೋ ನೀವು ದೊಡ್ಡ ಕಲಾವಿದರು ಅಂತ, ಆ ಗುಣನ ಇವ್ರು ನೋಡಿ ಯಾರೇ ಬರಲಿ, ಅಯ್ಯೋ ನಿನಗೆ ಚೆನ್ನಾಗಿ ಆಡ್ತೀಯ ಕಣಯ್ಯ, ಭಾಳ ಚೆನ್ನಾಗಿ ಆಡ್ತೀಯ ಬಾ ಆಡು ಅಂತ ಆಡಿಸ್ತಾರೆ. ಆಮೇಲೆ ಸೊ ಇನ್ನೊಂದು, ಆಮೇಲೆ ಯಾರೇ ಆದರೂ ಮನೆಗೆ ಬಂದ ತಕ್ಷಣ ಊಟ, ಈಗ ನಾವು ಯಾವುದೊಂದು ನಾಳೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ, ಬಂದ ತಕ್ಷಣ ಫಸ್ಟ್ ಅವ್ರು ಏನು ಕೇಳಲ್ಲ, ಊಟ ಮಾಡಪ್ಪ ಫಸ್ಟ್ ಊಟ ಮುಗಿಸಿದ ಮೇಲೆ ಆಮೇಲೆ ಡಿಸ್ಕಷನ್, ಸರ್ ಇದು ಟೈಮ್ ಇಲ್ಲ ನಮಗೆ ಡಿಸ್ಕಸ್ ಮಾಡೋಣ, ನೀನು ಡಿಸ್ಕಸ್ ಮಾಡಿದ್ರೆ ಪರವಾಗಿಲ್ಲ ಫಸ್ಟ್ ಊಟ ಮಾಡಿ, ಯಾರೇ ಬರಲಿ ಮನೆಗೆ ಫಸ್ಟು ಊಟ ಮಾಡಿಸ್ತಾರೆ. ಇದು ಅವ್ರ ಸಿಂಪ್ಲಿಸಿಟಿ ರಾಜ್ಕುಮಾರ್ ಮಾಡಲಿ. ಜೊತೆಗೆ ಈಗ ಈಗ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ನಾವೆಲ್ಲ ಗುಂಪು ಹೋಗ್ತೀವಿ ಅಂದ್ಕೊಳ್ಳಿ, ಈಗ ಅವ್ರನ್ನ ಕರಿತಪ್ಪ ಅಂದರೆ ಬನ್ನಿ ಫಸ್ಟೇ ಹೋಗಲ್ಲ, ಅವರು ಸೈಡಲ್ಲಿ ನಿಂತ್ಕೋತಾರೆ ಫಸ್ಟು, ಅವ್ರನ್ನ ಯಾರು ಮುಖ್ಯ ಅವ್ರನ್ನ ಮಾತಾಡಿಸ್ತಾ ಇರೋದು, ಅವ್ರನ್ನ ಕಳಿಸಿ ಇವ್ರನ್ನ ಕಳಿಸಿ ಎಲ್ಲ ಒಳಗೆ ಹೋಗ್ಬೇಕು ಊಟಕ್ಕೆ, ಡ್ರೈವರ್ ಸಹಿವಾಗಿ ಎಲ್ಲರೂ ಒಳಗೆ ಹೋದ್ಮೇಲೆ ಎಲ್ಲರೂ ಹೋದ್ರಪ್ಪ ಈಗ ಹೋಗೋಣ ನಡಿಯಪ್ಪ ಅಂದ್ಬಿಟ್ಟು ಅವ್ರು ಕರ್ಕೊಂಡು, ಸರ್ ನೀವು ಬನ್ನಿ ಸರ್ ಇರ್ತಾರೆ ಅವ್ರ ಪ್ರಾಯೋಜಕರು, ಬನ್ನಿ ಸರ್ ನೀವು ಹೋಗೋಣ ಇವ್ರನ್ನ ಕರಿ ಎಲ್ಲರೂ ಒಳಗೆ ಕಳಿಸ್ಬಿಟ್ಟು ಆನಂತರ ಅವ್ರ ಹಿಂದೆ ಹೋಗ್ತಾರೆ. ಸೊ ಹಾಗಾಗಿ ಆ ಸಿಂಪ್ಲಿಸಿಟಿ, ಆ ಒಳ್ಳೆತನ, ಇನ್ನೊಬ್ಬ ಕಲಾವಿದನ ಬೆಳೆಸಬೇಕು ಅನ್ನೋದು, ಪ್ರತಿ ಕಲಾವಿದರು ಗೌರವವನ್ನು ಕೊಡುವಂಥದ್ದು. ಜೊತೆಗೆ ಇಂಪಾರ್ಟೆಂಟಾಗಿ ನಾನು ಹೇಳಿದ್ನಲ್ಲ ಸರ್, ಯಾವುದೇ ಒಬ್ಬ ಗುರು ಆಗಿರ್ಬೋದು, ನಾಯಕನಾಗಿರ್ಬೋದು, ಇನ್ನೊಬ್ಬ ನಾಯಕನ ಸೃಷ್ಟಿಸಬೇಕು, ಇನ್ನೊಬ್ಬ ಗುರುನ ಸೃಷ್ಟಿ ಮಾಡಬೇಕು. ತನ್ನ ಹಿಂಬಾಲಕನ ಸೃಷ್ಟಿ ಮಾಡೋದವ್ರು ಗುರು ಅಲ್ಲ. ಅದಕ್ಕೆ ಎಕ್ಸಾಂಪಲ್ ನನಗೆ ಹೇಳ್ತೀನಿ, 1-2-3 ಕ್ಯಾಸೆಟ್ ಆಯ್ತು ಅವ್ರ ಹತ್ರ, ಅದಾದಮೇಲೆ ಅಲ್ಲಪ್ಪ ಇಷ್ಟಿಯಾ ಅಂತ ಕೇಳಿದ್ರು, ಸರ್ ಅಂದ್ರೆ ಅರ್ಥ ಅಲ್ಲ, ನೀವು ಒಂದು ಸತಿ ಕಲ್ತ್ಕೊಂಡ್ಮೇಲೆ ಇಲ್ಲಿ ಪ್ರಚ್ಕೊಂಡೋಗಿ ಹೊರಗಡೆ ಬೆಳಿಬೇಕು, ಇನ್ನೊಂದು ಕ್ಷೇತ್ರದಲ್ಲಿ ಬೆಳಿಬೇಕು, ಆ ಕ್ಷೇತ್ರದಲ್ಲಿ ಬೆಳೆದು ನಮ್ಮನ್ನು ಕರೆಸ್ಕೋಬೇಕು, ಅಲ್ಲಿಗೆ ನೀವು ನಮ್ಗೆ ಅವಕಾಶ ಕೊಡಬೇಕು. ಸೊ ಆಗಿದ್ರೆ ನೀನು ಬರೀ ಅದೊಂದು ಮಾತು ಹೇಳಿದ್ರು, ಇಂಚರ್ ನನ್ನ ಗಾಳಿ ಕುಡ್ಕೊಂಡು ನಿಂತ್ಕೊಳ್ಳೋಕ್ಕೆ ನೀವೆಲ್ಲ ನಮ್ಮ ಶಿಷ್ಯರಾಗಿ ಬಂದ್ರ ನೋಡಿ, ಯಾರು ಹೇಳ್ತಾರೆ ಸರ್, ನೀವು ಯಾವಾಗಲೂ ಇಲ್ಲೇನಪ್ಪ ನನ್ನ ಜೊತೆಗೆ ನಾನು ಇಂಚರೇ ಇರೋ ಅನ್ಬೇಕು ಅಂತಾರೆ ಸಾಮಾನ್ಯವಾಗಿ ಜನ. ಮುಂದೆ ಹೋಗ್ಬೇಕು ನೀವು, ಯಾವಾಗ ನೀವು ಮುಂದೆ ಹೋಗಿ ಇನ್ಯಾವುದೋ ಕ್ಷೇತ್ರದಲ್ಲಿ ಬೆಳೆದು ಅಲ್ಲಿ ನೀವು ಮೈಸೂರು ಗುರುರಾಜ್ ಶಿಷ್ಯನಂತೆ ಅಂತ ನೀವು ಗುರ್ಸ್ಕೊತೀರೋ ಆವಾಗ ನಮ್ಗೆ ಸಂತೋಷ ಆಗೋದು. ಇಲ್ದಾರ ಇಲ್ಲ, ಅವ್ರ ಮಾತೆ ನನಗೆ ಸ್ಫೂರ್ತಿಯಾಗಿ ನಾನು ಸೀರಿಯಲಲ್ಲಿ ಬಂದೆ, ಹೋಗಿ ಮಾದೇಶ್ವರ ಸೀರಿಯಲಲ್ಲಿ ರೈಟರ್ ಆದ, ಸ್ಕ್ರಿಪ್ಟ್ ಆದೆ, ಅದಾದಮೇಲೆ ಅದೇ ಸ್ಕ್ರಿಪ್ಟ್ಗೆ ಅದೇ ಸೀರಿಯಲ್ ಅವ್ರನ್ನ ಹರಳೆಯನಾಗಿ ಪಾತ್ರಕ್ಕೆ ಅವ್ರು ಕರೆಸಿದ್ರು, ಕರೆಸಿ ಅವ್ರನ್ನ ಪಾತ್ರ ಕೊಟ್ಟರು. ನೀವು ಅವರು ದೊಡ್ಡ ಗುರುಗಳು ಅವ್ರು ಬರ್ತಾರಾ ಅಂತ ಕೇಳಿದ್ರು, ಸರ್ ನೀವೇ ಮಾತಾಡಿ ಅಂತ ಡೈರೆಕ್ಟರ್ನ ಫೋನ್ ಮಾಡಿದ್ರು, ಮಾಡಿಕೊಡ್ಬೋದು. ಸೊ ಇದು ಅಂತಹ ಒಂದು ವ್ಯಕ್ತಿತ್ವ ಗುರುರಾಜ್ ಸರ್ದು ಸರ್. ಅದೇ ನಿಮ್ಮ ಅವರ ಭೇಟಿ ಅದನ್ನ ಹೇಳಿಲ್ಲ, ಆ ಕತೆ ಮುಗೀತು ಸರ್, ಅದೆಲ್ಲ ಮುಗೀತು. ಸರಿ ಅವ್ರನ್ನ ಭೇಟಿ ಆಗಬೇಕು, ಅವ್ರು ಮುಗಿಚಿದಾಗೆ ಇಳಿದ್ರು ಕೆಳಗಡೆ ಇಳಿದು ಅಹೋರಾತ್ರಿ ಕತೆ, ನೈಟ್ ಎಲ್ಲ ಪೂರ್ತಿ ಸರ್. ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ ತನಕ ಮುಗಿಯುವಂಥದ್ದು. ಅದನ್ನ ಮುಗಿಸಿ ಕೆಳಗಿಳಿದು ಹತ್ಕೊಂಡವ್ರು, ಸರ್ ನಾನು ಹಿಂದೆ ಹೋಗ್ತಿದ್ದೀನಿ, ಸಿಗಲಿಲ್ಲ, ಅವ್ರು ಮಾತಾಡ್ಸೋಕ್ಕೂ ಸಿಗಲಿಲ್ಲ. ಅವ್ರ ಅಣ್ಣ ತಮ್ಮಂದಿರೆಲ್ಲ ಅವ್ರನ್ನ ಹೆಂಗೆ ರಶ್ ಇತ್ತು ಆ ಟೈಮಲ್ಲಿ ಅಂತಂದರೆ, ಎಲ್ಲ ಬಿಡ್ಸೋಕ್ಕೆ ಜಾಗ ಬಿಡ್ಸೋಕ್ಕೆ 3-4 ಜನ ಇರ್ತಾರೆ. ಹತ್ಕೊಂಡು ಹೊಟ್ಬಿಟ್ರು. ಸರ್ ಏನು ಮಾಡೋದು ಸಿಗ್ತಿಲ್ವಲ್ಲ ಸರ್ ಅಂತ. ಕೊನೆಗೆ ಲಾಸ್ಟ್ ಏನೋ ಕ್ಲೀನ್ ಮಾಡಿ ಮೂಟೆ ಕಟ್ತಾಯಿದ್ರು ಒಬ್ಬರು, ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಗುರುರಾಜನ್ ಭೇಟಿ ಮಾಡೋದು ಹೆಂಗೆ ಅಂತ. ಆಗ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರು, ಅವರು ಮೈಸೂರಲ್ಲಿ ವಿಸಿಟಿಂಗ್ ಕಾರ್ಡು ತಗೊಳ್ಳಿ ಅಂತೇಳಿ. ಆಗ ಆ ವಿಸಿಟಿಂಗ್ ಕಾರ್ಡ್ಲಿ ಒಂದು ಫೋನ್ ನಂಬರ್ ಇತ್ತು, ಲ್ಯಾಂಡ್ಲೈನು. ಅಲ್ಲಿಂದ ಫೋನ್ ಮಾಡಿದೆ, ಫೋನ್ 2-3 ದಿವಸ ಬಿಟ್ಕೊಂಡು ಫೋನ್ ಮಾಡಿದೆ. ಫಸ್ಟ್ ಟೈಮ್ ರಿಸೀವ್ ಮಾಡಲಿಲ್ಲ. ಆಮೇಲೆ ಫೋನ್ ಮಾಡಿದಾಗ ಏನಪ್ಪ ಏನು ಈ ಥರ ಸರ್ ನಾನು ಕಲಾವಿದ ಹಾಡು ಬರೀಬೇಕು ಅಂದ್ಕೊಂಡಿದ್ದೀನಿ, ಹಾಡು ಬರೀತಿದ್ದೀನಿ ಸರ್. ಅದು ಅವ್ರಿಗೆ ಸರಿ ಹಾಡು ಬರೀತಿದೆಯಾ ಸರಿ ಆಯಿತು ಬಿಡಪ್ಪ ಬರೀ, ಸ್ವಲ್ಪ ಟೈಮ್ ಇನ್ನೂ ಚೆನ್ನಾಗಿ ಬರಿಬೇಕು ನೀವು, ನಾನು ಭೇಟಿ ಮಾಡಬೇಕಾದ್ರೆ ಬಾ ಯಾವಾಗಲಾರು ಅಂತ ಹೇಳಿದ್ರು. ಒಂದು ಸರಿ ಓದೆ ಭೇಟಿ ಮಾಡೋದಕ್ಕೆ. ಫಸ್ಟು ಅವರು ಹೋದ ತಕ್ಷಣ ಒಂದು ವೈಟ್ ಜುಬ್ಬ ಹಾಕೊಂಡು ಕೂತ್ಕೊಂಡಿದ್ರು, ಮಾತಾಡ್ತಾಯಿದ್ರು. ನಾನು ಹೋದ ತಕ್ಷಣ ಕೇಳಿದೆ, ಏನಪ್ಪ ಏನು ಓದಿದೆಯಾ? ಈ ಥರ ಸರ್ ಟ್ರೈನಿಂಗ್ ಮಾಡಿದ್ದೀನಿ, ಟೀಚರ್ ಟ್ರೈನಿಂಗ್ ಮಾಡಿದ್ದೀನಿ, ಈ ಥರ ಓದ್ತಾ ಇದ್ದೀವಿ, ಇನ್ನು ಮುಂದೆ ಡಿಗ್ರಿ ಮಾಡ್ತಾಯಿದ್ದೀನಿ ಸರ್, ನಿಮ್ಮ ಜೊತೆ ಈ ಥರ ಹಾಡು ಬರೀಬೇಕು ಅಂತ. ಅವರು ಏನು ಹೇಳಿದ್ರು ಅಂದ್ರೆ ಒಂದೇ ಮಾತು, ಅಯ್ಯ ನೀನು ನಿನ್ನ ಕೆಲಸ ಇದೆ, ಒಂದು ಟೀಚರ್ ಟ್ರೈನಿಂಗ್ ಮಾಡಿದೆಯಾ, ಓದಿದೆಯಾ, ಈ ಜನಪದ ಕಲೆ ನಿಮ್ಗೆ ಯಾಕೆ ಬೇಕು ಹೇಳು ಒಂದು ಫಸ್ಟು. ಸರ್ ನಾನು ಇದರಲ್ಲಿ ಕಲಿಬೇಕು, ಇದರಲ್ಲಿ ಬೆಳಿಬೇಕು ಅಂತ.
ಇದು ಬೆಳಿಬೇಕು ಅಂದರೆ ಇದರಲ್ಲೇ ಅರ್ನೌಟ್ ಉಣಿಸ್ಕೊಂಡು ಭಾಳ ಕಷ್ಟ. ಫಸ್ಟು ನೀನು ನಿನ್ನ ಕೆಲಸ ಮಾಡು, ನಿನ್ನ ವೃತ್ತಿ ಏನಿದೆ ಅದು ಮಾಡ್ಕೊ, ಅದು ಜೊತೆಗೆ ಹೋಗ್ಬೇಕಿದು. ನೀನು ಇಲ್ಲ ಪೂರ್ತಿ ಇದರಲ್ಲೇ ಇನ್ವಾಲ್ವ್ ಆಗಬೇಕು, ನನ್ನ ಜೊತೆ ಇರಬೇಕು. ಎರಡೂ ಇಟ್ಕೊಂಡು ಬಂದರೆ ಕಷ್ಟ ಆಗುತ್ತೆ ಅದು. ಆಗ ಇಲ್ಲ ಸರ್ ನಾನು ಕಲೆ ಇದೆ ಅಂದಾಗ ಸರಿ ಬರೋಲ್ಲ ಅಂತೇಳಿ 60 ರೂಪಾಯಿನ ಕೊಟ್ಟು ಊಟ ಮಾಡಿಸಿ ನನಗೆ ಬಸ್ ಚಾರ್ಜ್ ಎಷ್ಟು ಹೋದರು 15 ರೂಪಾಯಿ ಕೊಳ್ಳೇಗಾಲ ಟು ಮೈಸೂರು. ಹೋಗ ಬರೋ ಚಾರ್ಜೆಲ್ಲ ಲೆಕ್ಕ ಹಾಕ್ಬಿಟ್ಟು 60 ರೂಪಾಯಿ ಕೊಟ್ಬಿಟ್ಟು ಫಸ್ಟ್ ಊರಿಗೆ ಹೋಗು, ನೀನು ಫಸ್ಟು ನಿನ್ನ ಕಡೆ ಓದೋಕ್ಕೆ ಕಾನ್ಸಂಟ್ರೇಟ್ ಮಾಡು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಎಜುಕೇಷನ್ ಹಾಳು ಮಾಡ್ಕೊಬಾರ್ದು. ಇದನ್ನು ಫಸ್ಟ್ ಹೇಳೋರು. ಯಾಕಂದರೆ ಅವ್ರು ಹೇಳ್ತಾರೆ ಯಾವಾಗಲೂ ಕೂಡ ನಾನು ಓದಿಲ್ಲ, ಓದೋ ಮಕ್ಕಳು ಓದೋರನ್ನ ದಿಕ್ತಪ್ಪಿಸ್ಬಾರ್ದು. ಯಾವಾಗಲೂ ಅವ್ರು ಕಲಿಯೋಕೆ ಆಸಕ್ತಿ ಇದೆಯಾ ಕಲೀಲಿ, ಆದರೆ ಇದನ್ನೇ ಹುಚ್ಚಿಡ್ಕೊಂಡು ಇಲ್ಲೇ ಬಂದಿರಬಾರ್ದು. ಈಗ ಸದ್ಯ ನೀವು ವಿಜಯ ಕಾಲೇಜಲ್ಲಿ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀನಿ ಸರ್. ಅದಾದಮೇಲೆ ತುಂಬ ದಿನಗಳ ಕಾಲ ನಾನು ಫೋನ್ ಮಾಡ್ತಾ ಇದ್ದೆ, ಸಿಗ್ತಾ ಇಲ್ಲ. ಫೋನ್ ಮಾಡಿದ್ರೆ ನೆಕ್ಸ್ಟ್ ಸಿಗ್ತೀನಿ ಹೇಳೋದು, ನೆಕ್ಸ್ಟ್ ಸಿಗ್ತೀನಿ ಅನ್ನೋದು. ಅಂದ್ರೆ ಅರ್ಥ ಏನಪ್ಪ ಅಂದರೆ ಅವ್ರಿಗೆ ಇದೆಯಾ ಅನ್ನೋದು ಒಂದು ಫಸ್ಟು ಬದುಕು ಬಿಗಿ ಆಗಲಿ ಅನ್ನೋ ಜೊತೆಗೆ ಇವ್ನು ನಿಜವಾಗ್ಲೂ ಆಸಕ್ತಿ ಇದ್ದರೆ ಇವ್ನು ಮತ್ತೆ ಮತ್ತೆ ಬರ್ತಾನೆ, ಮತ್ತೆ ಮತ್ತೆ ಕೇಳ್ತಾನೆ. ಸುಮ್ಮನೆ ಒಂದು 2 ಮಾತಕ್ಕೆ ಆಗಿದ್ರೆ ಯಾಕೆ ಬೇಕು ಅನ್ನೋದು ಒಂದು. ಆಗ ನಾನು ಸುಮಾರು ಸರಿ ಫೋನ್ ಮಾಡಿ ಇವಾಗ ಬಾ ಅನ್ನೋದು, ನೆಕ್ಸ್ಟ್ ಮಂತ್ ಬರೋದು. ಕೊನೆಗೆ ಒಂದಿನ ಅವ್ರಿಗೆ ರಿಲೋ ಆಯಿತು, ಇವ್ನಿಗೇನೋ ಇದೆ ಅನಿಸುತ್ತೆ ಅಂತೇಳಿ. ಸರಿ ಏನೇನು ಬರೀ ತಗೊಂಡ್ಬಪ್ಪ ಅಂತಂದರು. ತಗೊಂಡು ತೋರಿಸ್ದೆ. ಮೊದಲನೇ ಭೇಟಿ, ಎರಡನೇ ಭೇಟಿ. ಫಸ್ಟ್ ಭೇಟಿನಲ್ಲಿ ಕೊಟ್ಟು ಮಾತಾಡಿಸಿ ಕಳಿಸಿದ್ರು. ನೀನು ಫಸ್ಟ್ ಎಜುಕೇಷನ್ ಮೈಸೂರಲ್ಲಿ. ಎರಡನೇ ಸರಿ ಭೇಟಿ ಆದಾಗ ಅದೆಲ್ಲವನ್ನು ತಗೊಂಡೋಗಿ ಕೊಟ್ಟೆ. ಅವ್ರು ನೋಡ್ಬಿಟ್ಟು ವಿಚಾರ ಇದೆ ಕಣಪ್ಪ ಇಲ್ಲಿ, ನೀನು ತಿಳ್ಕೊಂಡಿದ್ದೆ ಓದೋದು ಎಲ್ಲ. ಯಾಕಂದರೆ ನೀನು ಚಾಮರಾಜನಗರ ಆಗಿರೋದ್ರಿಂದ ಜನಪದ ಮಂಟೇಸ್ವಾಮಿ ಕಾವ್ಯ ಇವೆಲ್ಲವನ್ನು ಕೇಳಿರೋದ್ರಿಂದ ವಿಚಾರಗಳು ಬರೆದಿದೆಯಾ, ಬಟ್ ಹಾಡು ಬರೆಯೋ ಶೈಲಿ ಈಗಲ್ಲ. ಬರೀದ್ರು ಹಾಡುಗಳವ್ರದ್ದು 2-3 ಒಂದು ಕ್ಯಾಸೆಟ್ ಆಗಿತ್ತು. ಆಗ್ಲೇ ಅವ್ರು ದಿವ್ಯ ಜ್ಯೋತಿ ಮಾಡಿದ್ರು. ಗುರುರಾಜ್ ಸರ್ ಅವಾಗ ಭೇಟಿ ಆದರು. ನೋಡಪ್ಪ ಹಾಡು ಬರೀದಿದೆ, ವಿಚಾರಗಳಿದ್ದಾವೆ, ಆದರೆ ಹಾಡು ಬರೆಯೋಕೆ ಒಂದು ಶೈಲಿ ಇದೆ. ಇದು ಒಂದು ಹಾಡು ಆಗ್ಬೇಕಾದ್ರೆ ಜನಪದ, ಆದರೆ ಒಂದು ಹಾಡು ಆಗ್ಬೇಕಾದ್ರೆ ಅದಕ್ಕೊಂದು ಪಲ್ಲವಿ ಅಂತಿರುತ್ತೆ, ಚರಣ ಅಂತಿರುತ್ತೆ, ಇಷ್ಟಿಷ್ಟೇ ಲೈನ್ ಇರುತ್ತೆ. ಪಲ್ಲವಿ ಇಷ್ಟು ಲೈನ್ ಇದ್ರೆ ಚರಣ ಇಷ್ಟು ಲೈನ್ ಇರಬೇಕು ಅಂತಿರುತ್ತೆ. ಇವೆಲ್ಲ ಇದೆ, ಅದನ್ನೆಲ್ಲ ನೀವು ಕಲ್ತ್ಕೋಬೇಕು. ಅದನ್ನು ಕಲ್ತ್ಕೊಂಡ್ರೆ ನೀನು ನೀಟಾಗಿ ಬರೀಬೋದು. ವಿಚಾರ ಇದೆ, ವಿಚಾರವನ್ನು ನೀವು ಹೆಂಗೆ ಬರೀಬೇಕು ಅನ್ನೋದನ್ನ ನೀನು ಕಲ್ತ್ಕೋಬೇಕಾಗತ್ತೆ. ತಾವು ಸಾಹಿತ್ಯ ಬರೆದಿರೋದ್ರಲ್ಲಿ, ಗುರುರಾಜಣ್ಣ ಹಾಡಿರೋದ್ರಲ್ಲಿ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥ ಒಂದು ಹಾಡನ್ನು ನೆನಪಿಸ್ಕೋಬೋದಾ? ತುಂಬ ಹಾಡುಗಳಿದ್ದಾವೆ ಸರ್. ಇದುವರೆಗೆ 800ಕ್ಕಿಂತ ಹೆಚ್ಚು ಹಾಡುಗಳಾಗಿದೆ ನಂದು. ನೀವು ಸಾಹಿತ್ಯದಿಂದ 100ಕ್ಕಿಂತ ಹೆಚ್ಚು ಹಾಡು? 200ಗಿಂತ ಜಾಸ್ತಿ ಆಗಿದೆ. 200ಕ್ಕೂ ಹೆಚ್ಚು ಹಾಡು ಇವರೇ ಆಡಿದ್ದಾರೆ? ಇಲ್ಲ, ಅದರಲ್ಲಿ ಇವ್ರಿಗೆ ಆಡಿರುವಂಥದ್ದು ಮ್ಯಾಕ್ಸಿಮಮ್ ಇವರೇನೆ ಜಾಸ್ತಿ ಆಡಿರೋದು, ಗುರುರಾಜ್ ಸರೇನೆ. ಇನ್ನು ಉಳಿದಂಗೆ ಆಡಿರೋದ್ರಲ್ಲಿ ರಾಜೇಶ್ ಕೃಷ್ಣ ಆಡಿದ್ದಾರೆ, ಹೇಮಂತ್ ಸರ್ ಆಡಿದ್ದಾರೆ, ನಂದಿತಾ ಆಡಿದ್ದಾರೆ, ರವಿಕುಮಾರ್ ಆಡಿದ್ದಾರೆ, ಆಯಿತಾ, ಇವೆಲ್ಲ ಆಡಿದ್ದಾರೆ. ಸೊ ಅದರಲ್ಲಿ ಹೆಚ್ಚು ಪಾಲು ಆಡಿರೋದು ಮೈಸೂರು ಗುರುರಾಜ್ ಸರ್. ಯಾಕಂದರೆ ಅವರೆಲ್ಲ ಕಾನ್ಸೆಪ್ಟ್ಸ್ಗಳನ್ನ ಆಡಿರುವಂಥದ್ದು. ಅದರಲ್ಲಿ ಬೇರೆ ಬೇರೆ ದೇವರುಗಳನ್ನೆಲ್ಲ, ಮಾದೇಶ್ವರ ಆಗಿರ್ಬೋದು, ಮಂಟೇಸ್ವಾಮಿ ಆಗಿರ್ಬೋದು, ಬೆಳಗಿರಂಗ ಆಗಿರ್ಬೋದು, ಆದಿಚುಂಚನಗಿರಿ ಭೈರವೇಶ್ವರ ಆಗಿರ್ಬೋದು, ಸೊ ಮೇಲ್ಕೋಟೆ ಆಗಿರ್ಬೋದು, ಸೊ ಇವೆಲ್ಲವನ್ನು ಕೂಡ ಹಾಡು ಮಾಡಿದ್ವಿ. ಕಬ್ಬಾಳಮ್ಮನ ಮಾಡಿದ್ವಿ. ಇವೆಲ್ಲ ಹಾಡುಗಳನ್ನು ಕೂಡ ಮಾಡಿದ್ದಾರೆ ಸರ್. ವೀಕ್ಷಕರಿಗೆ, ನಮ್ಮ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಧ್ವನಿಯನ್ನು ಇಲ್ಲ ಸರ್, ನಾವು ಗಾಯಕರಲ್ಲ ಮೂಲತಃ. ಸೊ ಅದರಲ್ಲಿ ತುಂಬ ಹಾಡುಗಳಿವೆ. ಅದರಲ್ಲಿ ಮಂಟೇಸ್ವಾಮಿ ಅವರು ಶಿಷ್ಯನ ಸಿದ್ದಪ್ಪಾಜಿನ ನೀಲುಗಾರನ ಮಾಡಾದ್ಮೇಲೆ ಅವ್ರಿಗೆ ಕೂತ್ಕೊ ಹಾಡ್ತಾರೆ. ಅವ್ರಿಗೆ ಸೇವೆ ಮಾಡ್ತಾ ಹಾಡುವಂಥ ಒಂದು ಹಾಡಿದೆ, ಇದುವೇ ನನ್ನ ಭಾಗ್ಯವು ಅಂತ. ತುಂಬ ಅದು ನನಗೆ ಬಹಳ ಇಷ್ಟವಾದಂಥ ಹಾಡು. ಅದೊಂದೇ ಅಂತಲ್ಲ, ಎಲ್ಲ ಹಾಡುಗಳು ಇದ್ದಾವೆ. ಇದುವೇ ನನ್ನ ಭಾಗ್ಯವು. ಸಿದ್ದಪ್ಪಾಜಿ ಪವಾಡದಲ್ಲಿ ಬರುವಂಥ ಅಷ್ಟು ಹಾಡುಗಳು. ಮತ್ತು ಚಿಕ್ಕಲೂರಿಗೆ ಸಂಬಂಧಪಟ್ಟ ಹಾಡು, ಮಾದೇಶ್ವರನಿಗೆ ಸಂಬಂಧಪಟ್ಟಂಥ ಹಾಡು. ಸೊ ಮಾದೇಶ್ವರ ಮಾತಾಡೆ ಅಂತ ಒಂದು ಸಾಂಗ್ ಬರುತ್ತೆ. ಮಾದೇಶ್ವರ ಹಾಡೋಕ್ಕೆ ಮಾದೇಶ್ವರ ಮಾತಾಡೆಯ ಈ ಬಗುತನ ಮೊರೆ ಕೇಳೆಯ ಅಂತ ಒಂದು ಸಾಂಗ್ ಇದೆ ಸರ್. ಅದು ಮಹದೇಶ್ವರ ಮಾತಾಡೆಯ. ಆಮೇಲೆ ಬೆಟ್ಟ ನುಡಿದಾವು, ನೀವು ಅಲ್ಲಿ ಹಾಕಿದ್ರಿ ಸಾಂಗ್, ಅದು ನಂದು ಹಾಡು. ಬೆಟ್ಟ ನುಡಿದಾವೋ ಮಾದೇವ ಬಿದಿರು ನುಡಿದಾವೋ, ಅದು ನಂದೇನೆ ಹಾಡು. ಬೆಟ್ಟ ನುಡಿದಾವೋ ಮಾದೇವ ಬಿದಿರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ಬೆಟ್ಟದ ಮೇಘ. ಆಮೇಲೆ ಇನ್ನು 1000 ದೀಪಗಳು ಬೆಳಗಿದೆ ನೋಡಿ, ಅದು 1000 ದೀಪಗಳು ಬೆಳಗಿದೆ ನೋಡಲ್ಲಿ. ಅದನ್ನ
ಅದನ್ನು ನಾನು ಮತ್ತು ನಮ್ಮ ಗುರುಗಳಿದಾರಲ್ಲ ಯಾರೋ ಶಿವ ಕಾಗಲ್ವಾಡಿ ಸರು ಆ ಹಾಡು ಕ್ಯಾಸೆಟ್ ಮಾಡಬೇಕಾದ್ರೆ ಅವ್ರು ನನಗೆ ಭೇಟಿಯಾದ್ರು ಮತ್ತೆ ಆ ಶಿಕ್ಷಣ ಮುಗಿದ ಮೇಲೆ ಆ ಗುರ್ರಾಸನ್ ಭೇಟಿಯಾಗಿ ಅವರು ಆ ಟ್ಯೂನ್ ಮಾಡಿದ್ದು ಅವರು ಅದನ್ನು ಆ್ಯಕ್ಚುಲಿ ಆ ಟ್ಯೂನ್ ಮಾಡಿದಾಗ ನಾನು ಹಾಡು ಬರದೆ ಭಾಳ ಖುಷಿಪಟ್ಟರು. ಅದು ಸಿನಿಮಾಗೆಲ್ಲ ಬಳಕೆ ಆಗಿದೆ ಹಾಡು ಅಂತ ಕಾಣುತ್ತೆ. ಇಲ್ಲ ಸರ್, ಇಲ್ಲ. ಸಾವಿರ ದೀಪಗಳು ಸಿನಿಮಾಕ್ಕೆ ಸರ್ ಅಂದರೆ ವಿಡಿಯೋ ಮಾಡಿದ್ದಾರೆ, ಅದನ್ನ ವಿಡಿಯೋ ಹಾಡುಗಳು ಮಾಡಿದ್ದಾರೆ. ಆ ವಿಡಿಯೋ ಹಾಡುಗಳೆಲ್ಲವೂ ಮಾಡಿರೋದು ಅದ್ರಲ್ಲಿ ಬರುತ್ತೆ. ಆಮೇಲೆ ಅಲ್ಲಿಲ್ಲಿ ಹುಡುಕದಿರು ಸ್ವಾಮಿ ಮಾದೇವನ, ಭಕ್ತರ ಮನದಲ್ಲಿ ಮನೆ ಮಾಡಿರುವಂಥವನ್ನ, ಅದೊಂದು ಸಾಂಗ್ ಇದೆ. ಅಲ್ಲಿಲ್ಲಿ ಹುಡುಕದಿರು ಸ್ವಾಮಿ ಮಾದೇವನ. ಹಿಂಗೆ ಸರ್ ತುಂಬ ಹಾಡುಗಳಿವೆ. ಆ ಒಂದೊಂದು ಹಾಡುಗಳನ್ನ ತಗೊಂಡ್ರೆ ಗೊತ್ತಾಗುತ್ತೆ. ನನಗೂ ಈಗ ನಪ್ಪಕ್ಕೆ ಬರ್ತಾ ಇಲ್ಲ ಸದ್ಯಕ್ಕೆ. ಬೆಟ್ಟ ನೋಡಿದವು ಸಾಂಗು ನಮ್ದೇನೆ. ಆಮೇಲೆ ಚುಂಚನಗಿರಿ ಒಡೆಯ ಭೈರವ ಕಾಪಾಡು ದರೆಗಿಳಿದ ಪರಶಿವ ಆ ಹಾಡು. ಚುಂಚನಗಿರಿಯೊಡೆಯ ಭೈರವ ಕೈಲಾಸದಿಂದಿಳಿದ ಪರಶಿವ. ಆಮೇಲೆ ಹೋಗಲಾರೆ ಊರಿಗೆ ನನ್ನ ಕಣ್ಣೀರ ನೀನೋಡೆಯ. ರವಿಕುಮಾರ್ ಅವರು ಬರೆದಿದ್ದಾರೆ. ನಮ್ಮ ಗುರ್ರಾ ಸರ್ ಟೀಮಲ್ಲೂ ಮಾಡಿದ್ದೀವಿ ಸರ್. ಅವರು 2 ಟೈಪ್ ಮಾಡಿದ್ದಾರೆ, ನಾವು ಬೇರೆ ಥರ 2 ಸಾಂಗ್ ಮಾಡಿದ್ದೀವಿ. ಹೋಗಲಾರೆ ನಾನು ಹಲಗೂರಿಗೆ ಮನ್ನಿಸಯ್ಯ ನೀನು ಧರ್ಮಗುರುವೇ, ಇದು ಈ ಸಾಂಗು. ಹೋಗಲಾರೆ ನಯ್ಯ ಹಲಗೂರಿಗೆ ನೀವು ಅಲ್ಲೇ ಎಡಿಟ್ ಮಾಡಬೇಕಾದ್ರೆ ಆ ಸಾಂಗ್ನೇ ಹಾಕಿ ಸರ್. ಆ ಥರ ನಾನು ಹಾಡೋದಕ್ಕಿಂತ ಆ ಸಾಂಗ್ ಹಾಕಿದ್ರೆ ನಮಗೆ ಎಷ್ಟು ಹಾಡುಗಾರಿಕೆನಲ್ಲಿ ಅಭ್ಯಾಸ ಮಾಡ್ಕೊಂಡಿಲ್ಲ. ಗುರುರಾಜ ಹಾಡಿರೋದು ಸರ್ ಇದೆ. ಒಟ್ಟು 200 ಹಾಡುಗಳು ಹಲವಾರು ವಿಭಿನ್ನ ಶೈಲಿನಲ್ಲಿ ಬಂದಿದ್ದಾವೆ ಸರ್. ಎಲ್ಲ ಜನ ಲೈಕ್ ಮಾಡಿದ್ರೆ. ಅವತ್ತು ಕ್ಯಾಸೆಟ್ಸ್ಗಳು ಪ್ರತಿಯೊಂದು ಕ್ಯಾಸೆಟ್ ಬಂದಾಗಲೂ ಕೂಡ ಅದು ಕಂಪ್ಲೀಟ್ ಮಾರಾಟ ಆಗಿ ಉಳ್ಕೊಡು ಒಂದು ಮತ್ತೆ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡಿದಂಥ ಹಾಡುಗಳೆಲ್ಲವೂ ಕೂಡ. ಅದರಲ್ಲಿ ಭಕ್ತರ ಸಿರಿ ಮಾದೇಶ್ವರ ಅಂಥೇಳಿ ಮಾಡಿದ್ರು, ಮತ್ತು ಓಂಕಾರೂಪ ಮಾದೇಶ್ವರ ಅದು ಫಸ್ಟು. ಇವೆಲ್ಲ ಆದಮೇಲೆ ಹಾಡುಗಳು ಮೊದಲನೇದಾಗಿ ಅವರು ನೀನು ಚೆನ್ನಾಗಿ ಆಡಬೇಕು, ಹಿಂಗೆ ಬರೀಬೇಕು ಅದನ್ನು ಸರಿ ಓಕೆ ಅಂಥೇಳಿ ಫಸ್ಟು ನನಗೆ ಬೆಂಗಳೂರು ಕರ್ಕೊಂಬಂದರು. ಬೆಂಗಳೂರಲ್ಲಿ ಅಶ್ವಿನಿ ಆಡಿಯೋದವರು ಒಂದು ಕ್ಯಾಸೆಟ್ ಮಾಡಿಕೊಡಿ ಅಂತ ಕೇಳಿದರು ಅವ್ರನ್ನ. ಆ ಟೈಮಲ್ಲಿ ಅವ್ರನ್ನ ಕರ್ಕೊಂಡೋಗಿ ನೀನು ಏನು ಬರೀತೀಯ ನೋಡೋಣ ಬಾ ಅಂತೇಳಿ ಕರ್ಕೊಂಡೋದ್ರು. ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೂ ಕೂಡ ಪರೀಕ್ಷೆ ಸರ್ ನಮಗೆ, ಇವ್ರು ಹೆಂಗೆ ಮಾಡ್ತಾರೆ ನೋಡೋಣ ಅಂತೇಳಿ. ನೈಟ್ 11 ಗಂಟೆ ಟ್ರೈನ್ಗೆ ಹೊರಡಬೇಕು ಇಲ್ಲಿಂದ ಅಂದರು. ನೈಟ್ 11 ಗಂಟೆ ಟ್ರೈನ್ಗೆ ಹೊರಟ್ವಿ. ನೈಟ್ 11 ಟ್ರೈನು ಮೈಸೂರಿಂದ ಬೆಂಗಳೂರಿಗೆ. ಫುಲ್ ರಶ್ಶು. ಆವಾಗ ಏನು ರಶ್ಶು, ಕಾಲಿಡೋಕ್ಕೆ ಜಾಗಿಲ್ಲ. ಮಲಗಿದ್ರೆ ಅದ್ರ ಮೇಲೆ ಬೇಕಾದ್ರೆ ತುಳ್ಕೊಂಡು ಹೊರಟಾಗೋರು. ಸರ್ ಕಡೆ ಕೂತ್ಕೊಂಡು ನಮ್ಮ ಪರೀಕ್ಷೆ ಏನು ಮಾಡ್ತಾರೆ ಇವನು, ಹಿಂಗೆ ಇಷ್ಟ ಇದೆ ಯಾಕಂದರೆ ಓದಿದ್ದಾನೆ, ಇದೆಲ್ಲ ಓದಿದ್ದಾನೆ, ಎಲ್ಲವನ್ನು ಸಹಿಸುವಂಥ ಶಕ್ತಿ ಇವನಿಗಿದೆಯಾ ಅಂತ ಟೆಸ್ಟ್ ಮಾಡೋ ಅದು ಸರಿ ಇರೋರು. ಸರಿ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಾಯಿ ತೊಳ್ಕೊಂಡು ಸರಿ ಈಗ ನಡೆಯಪ್ಪ ಸ್ಟುಡಿಯೋಕ್ಕೆ ಹೋಗೋಣ. ಏನು ಅನ್ನಿಸ್ತು ನಾವು, ಏನಿಲ್ಲ ಸರ್ ಒಂದು ಖುಷಿ ಆಯಿತು. ಆಮೇಲೆ 2-3 ಸರಿ ಹಂಗೆ ಅಲ್ಲ, ಆದಮೇಲೆ 2 ಸರಿ ಹಂಗೆ ಮಾಡೋದು ಕರ್ಕೊಂಡು ಹೋದರು. ಆಮೇಲೆ ಅನ್ನಿದ್ರು, ಆಮೇಲೆ ಅಂತೂ ನೀನು ಈ ಕಲೆನ ಬಿಡಲ್ಲ, ನೀನು ಬೆಂಬಿಡ್ದು ಇರ್ತೀಯ ಅಂತ ಗೊತ್ತಾಯಿತು. ಸರಿ ಅಂತೇಳಿ ನಡೆಯಪ್ಪ ಅಂತೇಳಿ ಅಲ್ಲಿಂದ ಚರಣ. ಆಮೇಲೆ ಮಾಮೂಲಿ ಎಲ್ಲ ಕಾರಲ್ಲಿ ಹೋಗೋದು ಎಲ್ಲ ಅಲ್ಲಿಂದ ಶುರುವಾಯಿತು. ಸೊ ಹಾಗಾಗಿ ಆ ಫಸ್ಟು ಹಾಡನ್ನು ಬರೀಬೇಕಾದ್ರೆ ಅಲ್ಲಿ ಅಶ್ವಿನಿ ಸ್ಟುಡಿಯೋದಲ್ಲಿ ಕೊಟ್ಟರು, ಸಾಂಗ್ ಟ್ಯೂನ್ ಇದೆ ಬರೀ ನೋಡೋಣ ಅಂತ. ಅಲ್ಲೇ ಬರ್ಕೊಟ್ಟೆ, ಭಾಳ ಖುಷಿಪಟ್ಟರು. ಅದಾದ ನಂತರ ಸಿದ್ದಪ್ಪಾಜಿ ಪವಾಡ ಮಾಡಬೇಕಾಗಿತ್ತು. ಅದಕ್ಕೆ ಮಾಡಬೇಕಾದಕ್ಕೋಸ್ಕರ ಹಾಡುಗಳನ್ನ ಬರೀಬೇಕಾಗಿತ್ತು. ಆವಾಗ ಸ್ವಂತ ಕಂಪ್ನಿಗೆ ಆವಾಗ ಮಾಡಿದ್ದು ಸ್ಟಾರ್ಟ್. ಅವರು ಫಸ್ಟು ಹೊರಗಡೆ ಅಶ್ವಿನಿಗೆ ಮಾಡಿಸಿದ್ರು. ಆಮೇಲೆ ಜೇಂಕಾರ್ಗೆ ಓಣಿಲಿ ಹೋಗೋಳು ಅಂತ ಒಂದು ಜನಪದ ಗೀತೆ ಮಾಡಿಸ್ಕೊಟ್ರು. ಅದೆರಡು ಆದಮೇಲೆ ಸ್ವಂತ ಬ್ಯಾನರ್ನಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಸೊ ಇವರು ಒಂದು ಸಿಚುವೇಶನ್ಸ್ ವೈಸ್ ಸಾಂಗ್ ಮಾಡಬೇಕಾಗಿತ್ತು. ಅವರು ಕೆಂಪಾಚಾರಿ ಹುಟ್ಟಾಗ ಒಂದು ಸಾಂಗ್ ಬೇಕು, ಅವನು ಹೋಗಲಾರೆ ಊರಿಗೆ ಒಂದು ಸಾಂಗ್ ಬೇಕು, ಕಾಳಿಂಗನ ಗವಿಲಿರುವಾಗ ಒಂದು ಸಾಂಗ್ ಬೇಕು, ಮತ್ತು ಅವರು ಇವೆಲ್ಲ ಅಂಥದ್ದು ಸಾಂಗ್ ಬೇಕು ಅಂತ ಮಾಡಬೇಕಾದ್ರೆ ದೊಡ್ಡರಂಗೇಗೌಡರಿಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು. ನಾನು ಲಿಂಕಲ್ಲಿದ್ದೆ ಇವ್ರ ಜೊತೆ, ಸರ್ ಜೊತೆ. ದೊಡ್ಡರಂಗೇಗೌಡರು ತುಂಬ ಅವ್ರ ಪಾಪ ಅವ್ರು ದೊಡ್ಡ ಕಲಾವಿದ್ರಲ್ವ, ಅವ್ರಿಗೆ ತುಂಬ ಬ್ಯುಸಿ, ಯಾರೋ ಬರೆಯೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಇವ್ರು ಯಾವಾಗಲೂ ಫೋನ್ ಮಾಡೋರು, ಬರೀತಿದ್ದೀನಪ್ಪ ಟೈಮ್ ಇಲ್ಲ ನನಗೆ, ಒಂದು ದಿನ ಅವಕಾಶ ಸಿಕ್ಕೋದು ನೀನು ಕೂತ್ಕೊ ಬರ್ಕೊಡ್ಬಿಡ್ತೀನಿ ಹಾಡು, ನೋ ಪ್ರಾಬ್ಲಮ್ ಅಂತ ಹೇಳ್ತಿರಂತೆ. ಕೊನೆಗೂ ಅವ್ರಿಗೆ ಆಗಲಿಲ್ಲ. ಕೊನೆಗೆ ಇವ್ರಿಗೆ ಅರ್ಜೆಂಟ್ ಇತ್ತು, ಬೇಗ ಕ್ಯಾಸೆಟ್ ಮಾಡಬೇಕಾಗಿತ್ತು. ಆವಾಗ ಕೊನೆಗೆ ಭೇಟಿ ಮಾಡಿದಾಗ ದೊಡ್ಡರಂಗೇಗೌಡ್ರನ್ನ, ಅಯ್ಯ ಈಗ ನೀನು ಯಾವ್ದಾದ್ರು ನೀವು ಬರೆದಿರೋ ಸ್ಕ್ರಿಪ್ಟ್ ಇದ್ದರೆ ತಗೊಂಬಾ, ಅದನ್ನು ನೋಡಿ ನಿನಗೆ ಏನು ಮಾಡಬೇಕು ನೋಡೋಣ ಹೇಳ್ತೀನಿ ಅಂತ. ನನಗಂತೂ ಬಿಡುವಿಲ್ಲ, ತುಂಬ ಬ್ಯುಸಿ ಇದ್ದೀನಿ ನಾನು. ಆವಾಗ ನಾನು ಬರ್ಕೊಟ್ಟಿದ್ದಂಥ ಹಾಡುಗಳನ್ನ ತಗೊಂಡೋಗಿದ್ದಾರೆ ಸರ್. ತಗೊಂಡೋಗಿ ತೋರಿಸಿದಾಗ ಅವರು
ಚೆನ್ನಾಗಿದೆಯಪ್ಪ, ಇದನ್ನೇ ಸ್ವಲ್ಪ ಹಿಂದೆ ನೀಟಾಗಿ ಮಾಡಿ ಅದು ಹೆಂಗೆ ಹಾಡಿಗೆ ಹೆಂಗೆ ಬರಬೇಕು ದಾಟಿನ ಸೀರೆ ಕುಡಿಸ್ಕೊಂಡು ಒಳ್ಳೆ ವಿಷಯಗಳಿವೆ ಇಲ್ಲೇ, ಇದಕ್ಕಿಂತ ಏನೇನು ಬರೀತೇನೆ, ನಾನು ಬರಿಬೇಕು ಅಂತ ನಂಗೆ ಬ್ಯುಸಿ ಆಗಲ್ಲ, ಹೊಸ ಕಲಾವಿದ ಅವಕಾಶ ಕೊಡಪ್ಪ ಅಂತಂದ್ರೆ ಆವಾಗ ಸರ್ ಖುಷಿಪಟ್ಟು ಆವಾಗಿಂದ ಹಿಡಿದು ಸರ್ ಅವ್ರ ಎಲ್ಲ ಕ್ಯಾಸೆಟ್ಸ್ಗಳು ಕೂಡ ಎಲ್ಲ ಹಾಡುಗಳು ಕೂಡ ನನ್ನ ಬರೆಸ್ತಾರೆ. ವೆರಿ ನೈಸ್, ವೆರಿ ನೈಸ್. ಅವರ ಒಂದು ಮಾರ್ಗದರ್ಶನ ಅವ್ರು ಹೇಳ್ಕೊಟ್ಟಿರುವಂಥದ್ದು ನನಗೆ ಸಾಹಿತ್ಯ ಲೋಕದಲ್ಲೆಲ್ಲ ಬದುಕಿನಲ್ಲೂ ಕೂಡ ಬಹಳ ಗುರುವಾಗಿ ನನ್ನ ಜೊತೆಗಿದ್ದಾರೆ ಸರ್ ಅವರು. ವೆರಿ ನೈಸ್ ಸರ್, ತುಂಬ ಖುಷಿ ಆಯಿತು. ನನಗೂ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಗುರುರಾಜಣ್ಣವರ ಬಗ್ಗೆ ತುಂಬ ಉತ್ತಮವಾದ ಮಾತಾಡಿದ್ರಿ. ಧನ್ಯವಾದ ನಿಮಗೆ. ಮಾತನಾಡಣ್ಣಯ್ಯ ಮಾತನಾಡು.